ಇನ್ನು ಬೆಂಗಳೂರಿನಲ್ಲಿ ವೆನ್ನೆಲಾ ಭೀಕರ ಕೊಲೆ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮರಣೋತ್ತರ ಪರೀಕ್ಷೆ ಮತ್ತು ಎಫ್ಎಸ್ಎಲ್ ವರದಿಯಲ್ಲಿ ಒಂದಷ್ಟು ಸ್ಫೋಟಕ ಮಾಹಿತಿಗಳು ಹೊರಗೆ ಬೀಳ್ತಾ ಇದ್ದಾವೆ. ವೆನ್ನೆಲಾಳ ಮುಖ ಮತ್ತು ದೇಹದ ಭಾಗದಲ್ಲಿ ಗಾಯದ ಗುರುತುಗಳಿದ್ದಾವೆ. ಮೂಗು ಮತ್ತು ಬಾಯಿಂದ ರಕ್ತ ಬಂದಿರೋದು ಪತ್ತೆಯಾಗಿದೆ. ಕೈ ಬೆರಳು ತುದಿ ಮತ್ತು ಉಗುರಿನಲ್ಲಿ ನೀಲಿ ಬಣ್ಣದ ಬದಲಾವಣೆಗಳು ಕೂಡ ನೋಡಬಹುದಲ್ಲಿ. ಮಾರ್ಚ್ 24ನೇ ತಾರೀಕಿನಂದು 6 ವರ್ಷದ ಪುಟ್ಟ ಬಾಲಕಿ ಮೃತಪಟ್ಟಿತ್ತು. ಮರಣೋತ್ತರ ಪರೀಕ್ಷೆಯಲ್ಲಿ ಎಫ್ಎಸ್ಎಲ್ ವರದಿಯಲ್ಲಿ ಸ್ಫೋಟಕ ಅಂಶಗಳು ಹೊರಗೆ ಬೀಳ್ತಾ ಇವೆ. ಮಗುವಿನ ಮುಖ, ದೇಹದ ಭಾಗದಲ್ಲಿ ಗಾಯದ ಗುರುತಿದೆ. ಮೂಗು ಮತ್ತು ಬಾಯಿಂದ ರಕ್ತ ಬಂದಿರೋದು ಗೊತ್ತಾಗಿದೆ. ಕೈ ಬೆರಳು ತುದಿ ಉಗುರಿನಲ್ಲಿ ನೀಲಿ ಬಣ್ಣಕ್ಕೆ ಬದಲಾಗಿರೋದು ಕಾಣಿಸಿದೆ. ಮಾರ್ಚ್ 24ನೇ ತಾರೀಕು ಮೃತಪಟ್ಟಿತ್ತು 6 ವರ್ಷದ ಬಾಲಕಿ. ತಾಯಿ ಮತ್ತು ಆಕೆ ಪ್ರಿಯಕರನಿಂದ ಹತ್ಯೆಯಾಗಿರುವ ಆರೋಪ ಇದೆ. ಆರೋಪಿಗಳ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಪೊಲೀಸರು. ಸಾವಿನ ರಹಸ್ಯವನ್ನ ಭೇದಿಸ್ತಾ ಇದ್ದಾರೆ. ಆ ಬಾಲಕಿಯ ಹೊಟ್ಟೆ ಭಾಗಕ್ಕೆ ಬಲವಾಗಿ ಹೊಡೆದಿದ್ದಾರೆ ಅನ್ನೋ ರೀತಿಯ ಗಾಯ ಆಗಿದೆ. ಆಮೇಲೆ ಉಸಿರಾಡದಿರೋ ರೀತಿಯಾಗಿ ಬಾಯಿ ಮೂಗು ಮುಚ್ಚಿಬಿಟ್ಟಿದ್ದಾರೆ ಆ ರಕ್ಕಸ. ಮರಣೋತ್ತರ ಪರೀಕ್ಷೆ ಮತ್ತು ಎಫ್ಎಸ್ಎಲ್ ವರದಿಯಲ್ಲಿ ಸ್ಫೋಟಕ ಮಾಹಿತಿಗಳು ಹೊರಗೆ ಬರ್ತಾ ಇದೆ. ಪಾಪ ಪುಟ್ಟ ಮಗು ಕಂದಮ್ಮ ಆ ಹೊಟ್ಟೆಯ ಭಾಗದಲ್ಲಿ 400 ಮಿಲಿ ಲೀಟರ್ನಷ್ಟು ರಕ್ತ ಹೆಪ್ಪುಗಟ್ಟಿದೆ ಅಂತ. ಬಲವಾಗಿ ಹೊಡೆದಿರೋದ್ರಿಂದ ರಕ್ತ ಹೆಪ್ಪುಗಟ್ಟಿಬಿಟ್ಟಿದೆ. ಹೊಟ್ಟೆಲಿ ಆಂತರಿಕವಾಗಿ ಗಾಯ ಆಗಿರೋದು ಪತ್ತೆಯಾಗಿದೆ. ರಕ್ತ ಹೆಪ್ಪುಗಟ್ಟಿಬಿಟ್ಟಿದೆ. ಆ ಮಗುವಿನ ಮೂಗು ಬಾಯಿ ಮುಚ್ಚಿದಕ್ಕೆ ಉಸಿರಾಟದ ತೊಂದರೆ ಆಗಿದೆ. ಉಸಿರಾಡೋದಕ್ಕಾಗಿಲ್ಲ. ಬಾಲಕಿಯ ಮೊಣಕೈ ಬರುತ್ತಲ್ಲ, ಮೊಣಕೈಯಿಂದ ಹೊಡೆದಿದ್ದಾನಂತೆ ಆ ಬಾಲಕಿಯ ಹೊಟ್ಟೆಗೆ. ವೆನ್ನೆಲಾ ಸಾವಿಗೆ ಫುಡ್ ಪಾಯ್ಸನ್ ಕಾರಣ ಅಲ್ಲ ಅನ್ನೋದು ಕೂಡ ವರದಿ ಆಗ್ತಾ ಇದೆ. ಯಾಕಂದರೆ ಬೆರಳು ತುದಿ ಮತ್ತು ಉಗುರಿನಲ್ಲಿ ನೀಲಿ ಬಣ್ಣಕ್ಕೆ ತಿರುಗಿದ್ದೇನು ಅನ್ನೋದು ಗೊತ್ತಾಗಬೇಕು. ಮರಣೋತ್ತರ ಪರೀಕ್ಷೆಯಲ್ಲಿ ಒಂದಷ್ಟು ಅಂಶಗಳು ಹೊರಗೆ ಬರ್ತಾ ಇರೋದು. ಜೊತೆಗೆ ಪ್ರಿಯಾಂಕಾ ಇದ್ದಾಳಲ್ಲ, ಆಕೆ ತಾಯಿ ಇದ್ದಾಳಲ್ಲ, ಕ್ರೂರಿ ತಾಯಿ, ಆಕೆ ನನಗೂ ಇದಕ್ಕೂ ಸಂಬಂಧನೇ ಇಲ್ಲ, ನನಗೇನೂ ಗೊತ್ತೇ ಇಲ್ಲ ಅಂತ ಹೇಳ್ತಿದ್ದಾಳ. ಲೈ ಡಿಟೆಕ್ಷನ್ ಟೆಸ್ಟ್ಗೂ ಕೂಡ ಆಕೆ ಒಪ್ಪಿಗೆ ಸೂಚಿಸಿದ್ದಾಳೆ ಅನ್ನೋದು ಗೊತ್ತಾಗ್ತಾ ಇದೆ. ಸುಳ್ಳು ಪತ್ತೆ ಪರೀಕ್ಷೆಯಕ್ಕೆ ನಾನು ರೆಡಿ ಇದ್ದೀನಿ ಅಂತ ಆಕೆ ಹೇಳಿದ್ದಾಳೆ. ಸದ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರ ವಿಚಾರಣೆಗೂ ಕೂಡ ಆಗ್ತಾ ಇದೆ. ಕಾನೂನು ರೀತಿಯಾಗಿ ಮುಂದೇನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕು. ವಿಚಾರಣೆಯಲ್ಲಿ ಇನ್ನೂ ಏನೇನೆಲ್ಲ ಸತ್ಯಗಳು ಹೊರಗೆ ಬರುತ್ತೆ ಅಂತ. ಆಕೆಯ ಪಾತ್ರದ ಬಗ್ಗೆಯೂ ಕೂಡ ಇಲ್ಲಿ ಗಮನ ಹರಿಸಬೇಕು. ಆಕೆ ಈ ಸಾವಿನಲ್ಲಿ ಯಾವ ರೀತಿ ಪಾತ್ರ ವಹಿಸಿದ್ದಾಳೆ ಅನ್ನೋದು ಕೂಡ ಗೊತ್ತಾಗಬೇಕು. ಲೈ ಡಿಟೆಕ್ಷನ್ನಲ್ಲಿ ಏನೇನು ಗೊತ್ತಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕು.